ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ರಾಣಿ. ಇವತ್ತು ನೈಟ್ ಡಿನ್ನರ್ಗೋಸ್ಕರ ಸಿಂಪಲ್ಲಾಗಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಪಾತಿ ಹಿಟ್ಟು ಮಿತ್ಕೋತಾ ಇದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳಿ. ಮಿತ್ಕೊಂಡಾದ್ಮೇಲೆ ಎಣ್ಣೆ ಯಾವುದಕ್ಕೂ ಇವಾಗ ಹಾಕ್ಬೇಡಿ, ಲಾಸ್ಟಲ್ಲಿ ಹಾಕಬೇಕು. ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಒಂದು ಚೂರು 1 ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ. ಜಾಸ್ತಿ ಏನು ಎಣ್ಣೆನೇ ಯೂಸ್ ಮಾಡಿಲ್ಲ ನಾನು. ಅದು ನೀಟಾಗಿ ಕೈಯಲ್ಲಿ ನೀಟಾಗಿ ಮೆತ್ತಗೆ ಮಿತ್ಕೋಬೇಕು. ನೋಡಿ, ಇಲ್ಲಿ ನೀಟಾಗಿ ಮಿತ್ಕೊಂಡಿದ್ದೀನಿ. ಮಿತ್ಕೊಂಡಾದ್ಮೇಲೆ ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಬನ್ನಿ, ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡ್ಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ. ಈ ಹಸಿಮೆಣ್ಸಿಕಾಯಿನ ಕರಿಬೇವನ್ನ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಟಪಟ ಅನ್ನುತ್ತೆ, ಆದರೂ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಿ ತಿನ್ಕೋಬೋದು, ಹಂಗಿರುತ್ತೆ ನೋಡಿ. ಇದು ನೆಕ್ಸ್ಟ್ ಈ ಕಡೆ ಇದೊಂದು ಚೂರು ಫ್ರೈ ಆಗೋವರೆಗೂ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎರಡು ಈರುಳ್ಳಿನ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೊಳ್ಳೋಣ ಬನ್ನಿ. ನೋಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಏನು ಹಾಕ್ಬಿಡಿ, ಯಾಕಂದರೆ ಕುಂಬಳಕಾಯಿನ ಸಿಹಿ ಕುಂಬಳ ಇರೋದ್ರಿಂದ ನಾವು ಏನು ಹಾಕಲ್ಲ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕುಂಬಳಕಾಯಲ್ಲಿ ಬಸ್ಸಾರು ಮಾಡೋದು ತುಂಬ ಚೆನ್ನಾಗಾಗುತ್ತೆ. ಅದನ್ನು ಬೇಕಾದ್ರೆ ಒಂದೇನೋ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದ್ರ ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕು ಅಷ್ಟು. ಯಾಕಂದರೆ ಈರುಳ್ಳಿ ಚೆನ್ನಾಗಿ ಕುಂಬಳಕಾಯಿ ಬೇಗ ಬೆಂದೋಗುತ್ತೆ, ಹಂಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಲ್ಲಿ ಅರ್ಧ kg ಅಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಅದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಏನು ಯೂಸ್ ಮಾಡಿಬಿಡಿ. ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಟ್ರೆ ಒಂದು 10 ನಿಮಿಷ ಅದೇ ಹಬೆಯಲ್ಲಿ ಬೇಯ್ಕೊಳ್ಳುತ್ತೆ. ಅಕಸ್ಮಾತ್ ಏನಾದರೂ ಫಾರಮ್ ಕುಂಬಳ ಇದ್ದರೆ ಒಂದು ಚೂರು ನೀರು ಹಾಕಬೇಕು. ಇದು ನಾಟಿ ಕುಂಬಳಕಾಯಿ ಆಗಿರೋದ್ರಿಂದ ಎಲ್ಲ ನೀಟಾಗಿ ಬೆಂದೋಗುತ್ತೆ. ನೋಡಿ, ಅದನ್ನೊಂದು 5 ನಿಮಿಷ ಮುಚ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮತ್ತೆ ನೋಡ್ಕೊಳ್ಳಿ. ಮತ್ತೆ ಅದೇ ಥರ ಇನ್ನೊಂದು ಚೂರು ಬೇಯಬೇಕು, ಹಂಗಾಗಿ ಇನ್ನೊಂದು ಚೂರು ಮುಚ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈಗ ಆಲ್ರೆಡಿ ಬೆಂದೋಗಿದೆ, ಇನ್ನೊಂದು ಚೂರು ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಬೇಕಾದ್ರೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ಕಿಪ್ ಆಗೋಗಿದೆ. ನೆಕ್ಸ್ಟ್ ಈ ಕಡೆ ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ಚಪಾತಿಗೆ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಈ ಟೈಮಲ್ಲಿ, ಮಡ್ಚೋ ಟೈಮಲ್ಲಿ, ಯಾಕಂದರೆ ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಮಡ್ಚ್ಕೊಂಡಾದ್ಮೇಲೆ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ, ಒಳಗಡೆ ಲೇಯರ್ ಥರ ಬರುತ್ತೆ. ನೋಡಿ, ಇಲ್ಲಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಬನ್ನಿ, ಈ ಕಡೆ ಅಂಚು ಕಾದಿದೆ. ಚಪಾತಿ ಬೇಯಿಸ್ಕೊಳ್ಳೋಣ ಬನ್ನಿ. ಚಪಾತಿನ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದು ನಾವು ಅಂಗಡಿ ಹಿಟ್ಟು ಯೂಸ್ ಮಾಡಲ್ಲ, ಮನೆಯಲ್ಲೇ ಬೀಸಿಸ್ಕೊಂಡಿರೋ ಹಿಟ್ಟು ಚಪಾತಿಗೆ. ಅಂಗಡಿಯಿಂದ ತರಲ್ಲ, ನಾವು ಗೋಧಿ ತೊಗೊಬಂದು ತೊಳೆದು ಒಣಗಾಕೊಂಡು ಬೀಸಿಸ್ಕೊಂಡಿರ್ತೀವಿ. ನೋಡಿ, ಈ ಕಡೆ ಒಂದು ಚೂರು ಬೆಂದಾದ್ಮೇಲೆ ಅದನ್ನು ತಿರುವಾಕೊಂಡು ಎಣ್ಣೆ ಹಾಕ್ಕೊಳ್ಳಿ, ಸುತ್ತ ಹಾಕ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಬೇಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ, ಹಂಗಾಗಿ ನೀಟಾಗಿ ಬೇಯುತ್ತೆ, ಉಬ್ಬರುತ್ತೆ.
ನೆಕ್ಸ್ಟ್ ಈ ಕಡೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಒಂದು ಬೇಲ್ದಣ್ಣನ ಜ್ಯೂಸ್ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ಈ ಕಡೆ ಬೇಲ್ದಣ್ಣನೆಲ್ಲ ನೀಟಾಗೆಲ್ಲ ಹಿಡಿದು ಒಂದು ಸ್ಪೂನಲ್ಲಿ ಒಂದು ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ, ಏಲಕ್ಕಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬನ್ನಿ ಇಲ್ಲಿ ಈ ಬೇಲ್ದಣ್ಣೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಎಲ್ಲ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ, ಸಕ್ಕರೆ ಮತ್ತು ಬೆಲ್ಲ. ನೀವು ಬೇಕು ಅಂದ್ರೆ ಬರೀ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಟೇಸ್ಟ್ ಚೆನ್ನಾಗಿರಲಿ ಅಂತ ಎರಡು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈ ಬೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಇದು ಹಳ್ಳಿಯಲ್ಲಿ ಸಿಗೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಚೂರು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಹಂಗೇನೆ ಕಲಿಸ್ಕೊಂಡು ತಿನ್ಬೋದು, ಆದರೆ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಅದು ಒಂದೇ ಸಲ ಆಗಲ್ಲ, ಯಾಕಂದರೆ ಅದು ತರ್ತರಿ ಇರುತ್ತಲ್ವ, ಸ್ವಲ್ಪ ನಿಧಾನವಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಬನ್ನಿ. ಅದಾದಮೇಲೆ ಇದನ್ನು ನೀಟಾಗಿ ಸೋದಿಸ್ಕೊಂಡು ಜಾಲರಿ ಇರುತ್ತಲ್ಲ ಅದರಲ್ಲಿ ಎಲ್ಲ ಸೋದಿಸ್ಕೊಳ್ಬೇಕಾದ್ರೆ ಮಿಕ್ಕಿರೋದನ್ನ ಇನ್ನೊಂದು ಟ್ರಿಪ್ ಮಿಕ್ಸಿ ಮಾಡ್ಕೋಬೋದು. ಇಲ್ಲ ನಾನು ಒಂದೇ ಸಲ ಮಾಡಿಕೊಂಡೆ, ಯಾಕೆಂದರೆ ಪೂರ್ತಿ ನುಣ್ಣಗಾಗೋಗಿತ್ತು. ಹಂಗಾಗಿ ಒಂದು ಸ್ಪೂನಲ್ಲಿ ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಲ್ಲ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಯೆಲ್ಲ ಅದನ್ನು ನೀಟಾಗಿ ಬಿಚ್ಕೊಂಡು ಅದರಲ್ಲಿ ಒಂಚೂರು ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ಸ್ಪೂನಲ್ಲೆಲ್ಲನೂ ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಜ್ಯೂಸು. ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಈಗ ಜ್ಯೂಸ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.